ನಮಸ್ಕಾರ ರೀ ಎಲ್ಲರಿಗೂ ಪ್ರೇಮಾಸ್ ಜರ್ನಿ ಚಾನಲ್ಗೆ ಸ್ವಾಗತ. ಇವತ್ತು ಖರ್ಜೂರ ಯೂಸ್ ಮಾಡಿಕೊಂಡು ಒಂದು ಹೊಸ ರೆಸಿಪಿ ಮಾಡತ್ತೀನಿ. ಮತ್ತು ಈ ರೆಸಿಪಿ ಟೈಮನ್ನು ಜಾಸ್ತಿ ಹಿಡಿಯೋಂಗಿಲ್ಲ, ಹೆಲ್ತಿಗೂ ಒಳ್ಳೇದೈತಿ. ಒಂದು ಸತಿ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಇದೇ ಟೈಪ ಖರ್ಜೂರ ತೊಗೋಬೇಕಂತ ಏನಿಲ್ಲ, ಬೇರೆ ಯಾವ ಖರ್ಜೂರ ತೊಗೊಂಡ್ರೂ ನಡಿತೈತಿ. ನಾ ಇಲ್ಲಿ ತೊಗೊಂಡಿರುವಂಥ ಡೇಟ್ಸ್ ಭಾಳ ಸಾಫ್ಟ್ ಅದಾವ. ಹಂಗೆ ಕೈಲಿನ ಇಲ್ಲಿ ಸಿಪ್ಪಿ ರಿಮೂವ್ ಮಾಡಿ ಒಂದು ಬಟ್ಲ ಆಗುವಷ್ಟು ತೊಗೊಂಡು ಇಟ್ಕೊಳತ್ತೀನಿ. ನೋಡ್ರಿ ಕೈಲಿನ ಹೆಂಗೆ ರಿಮೂವ್ ಮಾಡತ್ತೀನಿ, ಇಷ್ಟು ಸಾಫ್ಟ್ ಅದಾವ. ಶುಗರ್ ಏನು ಆ್ಯಡ್ ಮಾಡುವಂಥ ನೆಸೆಸಿಟಿನೇ ಇರೋಂಗಿಲ್ಲ, ನ್ಯಾಚುರಲ್ ಸ್ವೀಟ್ ಇರುತ್ತೆ. 1 ಕಪ್ ಖರ್ಜೂರ ತೊಗೊಂಡ್ರೆ ಅದು ಅರ್ಧ ಕಪ್ ಅಷ್ಟು ಹುರ್ಕಡ್ಲಿ ತೊಗೋಬೇಕ್ರಿ. ಹುರ್ಕಡ್ಲಿ ಅಂತಂದ್ರೆ ಪುಟಾಣಿ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ಹುರ್ಕಡ್ಲಿ ಅಂತ ಹೇಳ್ತೀರಿ. ಇಲ್ಲಿ ನೋಡ್ರಿ, ಈಗ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆ ಒಳಗೆ ಲೋ ಫ್ಲೇಮ್ ಒಳಗೆ ಇಟ್ಕೊರಿ. ಲೋ ಫ್ಲೇಮ್ ಇಟ್ಕೊಂಡು 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡ್ವಿ. ಆ ತುಪ್ಪದಾಗ ಇವೇನು ಖರ್ಜೂರ ಅದಾವಲ್ಲ, ಖರ್ಜೂರ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊತೀನಿ. ಯಾಕಂದ್ರೆ ಆ ತುಪ್ಪ ಸ್ವಲ್ಪ ತುಪ್ಪದ ಜೊತೆ ಸೇರಿಕೊಂಡು ಖರ್ಜೂರ ಒಂಥರ ಬೇರೆ ಫ್ಲೇವರ ಕೊಡ್ತೈತಿ. ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಹುರ್ಕೊಳತ್ತೀನಿ. ಭಾಳ ಏನು ಹುರ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹುರ್ಕೋರಿ. ಭಾಳ ಹುರಿದ್ರೆ ಮತ್ತದ ಟೇಸ್ಟ್ ಬೇರೆ ಆಗಿಬಿಡ್ತೈತಿ. ಸೊ ಹಾಗಾಗಿ ಸ್ವಲ್ಪನ ಹುರ್ಕೋರಿ ತುಪ್ಪದಾಗ. ಈಗ ನೋಡ್ರಿ, ಈ ಫ್ಲೇಮ್ ಒಳಗೆ ಹುರ್ಕೋಬೇಕು. ಖರ್ಜೂರ ಮತ್ತು ಹುರ್ಕಡ್ಲಿ ಎರಡೂ ಹೆಲ್ತಿಗೆ ಭಾಳ ಚಲೋ. ವೇಟ್ ಗೇನ್ ಏನು ಮಾಡ್ಕೋಬೇಕಂತ ಐಡಿಯಾ ಹಾಕಿರಲ್ಲ. ಸೊ ಈ ರೆಸಿಪಿ ಮಾತ್ರ ಭಾಳ ಸೂಟ್ ಆಗ್ತೈತೆ ರೀ. ವೇಟ್ ಗೇನ್ ಆಗಬೇಕು ಅಂದವ್ರು ಡೈಲಿ ಇದನ್ನು ತಿಂದ್ರೆ ಮಾತ್ರ ಭಾಳ ಚಲೋ. ಇಲ್ಲಿ ನಾನು ಹುರ್ಕಡ್ಲಿನ ಮತ್ತೆ ಮಿಕ್ಸಿ ಮಾಡ್ಕೊಳತ್ತೀನಿ, ಅದು ಪುಡಿ ಮಾಡ್ಕೊಳತ್ತೀನಿ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬೇಕು ಪ್ರೋಸೆಸ್ ಅಂತ ಹೇಳ್ತೀನಿ ಅಂತ. ಈ ಹುರ್ಕಡ್ಲಿನೂ ಭಾಳ ಹೆಲ್ತಿಗೆ ಚಲೋ. ಮಕ್ಳು ಏನು ಮಾಡ್ತಾರೆ ಗೊತ್ತನ್ರಿ, ಹುರ್ಕಡ್ಲಿ ಮತ್ತು ಆಮೇಲೆ ಏನು ಡೇಟ್ಸ್ನ ತಿನ್ನಂತಂದ್ರೆ, ಅಂದರೆ ಖರ್ಜೂರ ತಿನ್ನಂದ್ರೆ ಮೂಗು ಮುರಿತಾರೆ ರೀ. ಬೇಕ್ರಿ ಐಟಮ್ಸ್ ಏನಿರ್ತದೆ ನೋಡ್ರಿ, ಅದಕ್ಕೆ ಮಾತ್ರ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಅವ್ರಿಗಿನ್ನ ಶಾಣೆ ಆಗ್ಬೇಕು. ಈ ಬೇಕ್ರಿ ಐಟಮ್ಸ್ ಏನಿರುತ್ತೆ ನೋಡ್ರಿ, ಅದೇ ಥರನ ನಾವು ಹೆಲ್ದಿ ಐಟಮ್ಸ್ನ ಮಾಡಿ ಕೊಡ್ಬೇಕು. ಇಲ್ಲಿ ನೋಡ್ರಿ, ಖರ್ಜೂರ ಮತ್ತು ಪುಟಾಣಿ ಎರಡನ್ನೂ ನಾನು ಏನು ಮಾಡ್ಕೊಂಡೆ ಮಿಕ್ಸಿ ಮಾಡ್ಕೊಳತ್ತೀನಿ. ಫಸ್ಟಿಗೆ ನಾನೇನು ಮಾಡ್ಕೊಂಡೇನಂದ್ರೆ ಪೌಡ್ರ್ ಮಾಡಿ ತಗೊಂಡೇನಿ. ಈಗ ಏನು ಮಾಡತ್ತೀನಿ ಅಂತಂದರೆ ಡೇಟ್ಸ್ನ ಹಾಕ್ಕೊಳತ್ತೀನಿ. ಯಾಕಂದರೆ ಇವು ಭಾಳ ಗಟ್ಟಿರೋದ್ರಿಂದ ಇದನ್ನು ಫಸ್ಟಿಗೆ ಸಣ್ಣ ಮಾಡ್ಕೊಂಡು ಆಮೇಲೆ ಎರಡು ಸೇರೇ ಮಿಕ್ಸಿ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡ್ಕೊರಿ. ನಾನಿಲ್ಲೇ ಡೇಟ್ಸ್ನ ತೊಗೊಂಡು ಮಿಕ್ಸಿ ಮಾಡ್ಕೊಳತ್ತೀನಿ ಫಸ್ಟಿಗೆ. ಅದು ಹೆಂಗೆ ಮಿಕ್ಸಿ ಮಾಡ್ಕೋಬೇಕಂತಂದ್ರೆ ಭಾಳ ಸಣ್ಣ ಆಗ್ಬೇಕು ರೀ. ಅದು ಕೈಲೇ ಮುಟ್ಟು ನೋಡ್ಕೊರಿ ಫಸ್ಟಿಗೆ. ಚಮಚದೊಳಗೆ ಗೊತ್ತಾಗಂಗಿಲ್ಲ ಅದು ಹೆಂಗೆ ಸಣ್ಣ ಆಗೈತಿ ಬಿಟ್ಟೈತಲ್ಲ ಅಂತ ಹೇಳಿ. ಫಸ್ಟಿಗೆ ಕೈಲಿಂದ ಮುಟ್ಟಿ ನೋಡ್ರಿ. ಅದು ಸ್ವಲ್ಪ ಸಣ್ಣ ಆಗೈತಿಯಪ್ಪ ಅಂತಂದ್ರೆ ಅದನ್ನು ಮತ್ತು ನೀವು ತಕ್ಕೊಂಡು ಸ್ವಲ್ಪ ಪುಟಾಣಿ ಹಿಟ್ಟೇನು ಮಾಡ್ಕೊಂಡಿರ್ತಾರಲ್ಲ ಅದ್ರ ಜೊತೆ ಈ ಥರ ಕಲಿಸ್ಕೊಂಡು ಆದಮೇಲೆ ನಾವು ನೀಟಾಗಿ ಅದು ಏನಾಗಲಿಲ್ಲ ಅಂತಂದರೆ ಮಿಕ್ಸಪ್ ಆಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ಮಿಕ್ಸಿ ಮಾಡಿಕೊಂಡೆ ಅದನ್ನು. ಇಲ್ಲಿ ನೋಡ್ರಿ, ಜಾರಿಗೆ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಳತ್ತೀನಿ. ಹಂಗೆ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತೆ ಗೊತ್ತನ್ರಿ, ಕಲರ ಚೇಂಜ್ ಆಗಿಬಿಡುತ್ತೆ. ಸೇಮ್ ಬೇಕ್ರಿ ಒಳಗೆ ಏನು ಇರ್ತೈತೆ ನೋಡ್ರಿ, ಆ ಥರ ಚಾಕ್ಲೇಟ್ ಟೈಪ್ ಆಗಿಬಿಡ್ತೈತಿ. ಮಕ್ಕಳು ಅದರಿಂದ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ಅವ್ರಿಗೆ ಮೇನ್ ಬೇಕಾಗಿರೋದು ಏನಂತಂದ್ರೆ ಬೇಕ್ರಿ ಐಟಮ್ಸ. ಸೊ ನಾವು ಐಡಿಯಾ ಮಾಡಿ ಹೆಲ್ದಿ ಫುಡ್ನ ಬೇಕ್ರಿ ಐಟಮ್ಸ್ ಅಂಥೇಳಿ ಅವ್ರಿಗೆ ನಂಬಿಸ್ಬಿಡುದ್ರಿ. ನೋಡ್ರಿ, ಈ ಥರ ಆಗೈತಿ. ಮೆತ್ತಗೆ ಸ್ವಲ್ಪ ಚಾಕ್ಲೇಟ್ ಕಲರ್ ಮೇಲೆ ಆಗೈತೆ. ನಾವು ಸ್ವಲ್ಪ ಪುಟಾಣಿ ಕಡಿಮೆ ಹಾಕಿದ್ರಂತೂ ಪೂರ ಚಾಕ್ಲೇಟ್ ಕಲರ್ ಆಗ್ತೈತಿ. ಆಮೇಲೆ ಇದನ್ನು ನಾನು ಮಕ್ಳಿಗೆ ಹೆಂಗೆ ಇಷ್ಟ ನೋಡ್ರಿ ಹಂಗೆ ಆ ಶೇಪ್ ಒಳಗೆ ಇದನ್ನು ಕಟ್ ಮಾಡಿಟ್ಕೊರಿ. ನಾ ಬರ್ಫಿ ಟೈಪ್ ಕಟ್ ಮಾಡ್ಕೊಳತ್ತೀನಿ. ನಿಮಗೆ ರೌಂಡ್ ಅಂದ್ರೆ ರೌಂಡ್ ಕಟ್ ಮಾಡ್ಕೊರಿ, ಸ್ಕ್ವೇರ್ ಅಂದರೆ ಸ್ಕ್ವೇರ್, ಅಥವಾ ಯಾವ ಶೇಪ್ ಒಳಗೆ ಬೇಕು ನೋಡ್ರಿ ಆ ಶೇಪ್ ಒಳಗೆ ಕಟ್ ಮಾಡಿಕೊಂಡು ಗಾರ್ನಿಷಿಗೆ ಅಂತ ಹೇಳಿ ಗೋಡಂಬಿ ಅಥವಾ ಮನೆಯೊಳಗೆ ಗಸಗಸಿ ಇದ್ರೆ ಗಸಗಸಿ ಅಥವಾ ಏನಾದರೂ ಬಟ್ ಗಾರ್ನಿಷಿಗೆ ಅಂತ ಹೇಳಿ ಒಂದು ಚಂದ ಕಾಣಕ್ಕೆ ಮೇಲೆ ಅಂಟಿಸ್ಬಿಡ್ರಿ. ಫೈನಲಿ ನಿಮ್ದು ಪೇಡ ರೆಡಿ ಆಗ್ತೈತಿ. ಸ್ವಲ್ಪ ರೆಫ್ರಿಜರೇಟರ್ ಒಳಗೆ ಫ್ರೀಸ್ ಮಾಡಿಬಿಡ್ರಿ. ಅಂದ್ರೆ ಅದು ಕೈಯೊಳಗೆ ಹಿಡ್ಕೊಂಡ್ರೆ ಮೆತ್ತಗೆ ಅನ್ಸೋಂಗಿಲ್ಲ. ಸೇಮ್ ಪೇಡ ಟೈಪ ಅನ್ನಿಸ್ತೈತಿ. ನಮ್ದು ಫೈನಲ್ ಲುಕ್ ಏನಿರುತ್ತೆ ನೋಡ್ರಿ ಅದನ್ನು ನಾನು ತೋರಿಸ್ತೀನಿ ಅಂತ ಫ್ರೀಸ್ ಮಾಡಿದ್ಮೇಲೆ ಹೆಂಗೆ ಆಗ್ತದೆ ಅಂತ
ನಮ್ಮ ರೆಸಿಪಿ ಇಷ್ಟ ಆಗಿತ್ತಂತಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಹೊಸ ಹೊಸ ರೆಸಿಪಿ ನಾನು ಮುಂದೆ ತರ್ತೀನಂತ. ಫ್ರೀಸ್ ಮಾಡಿದ ಮೇಲೆ ಫೈನಲ್ ಲುಕ್ ಹಿಂಗೈತ್ರಿ. ಸೇಮ್ ಬೇಕ್ರಿ ಟೈಪ್ ಆಗೈತಿ. ನಮ್ಮ ರೆಸಿಪಿ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.